ರೈತ ಬಾಂಧವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿಬಯೋಟೆಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಯಪಡಿಸೋದು ಏನಂತಂದ್ರೆ, ನಾನಿವತ್ತಿಲ್ಲಿ ಕಣ್ಣೂರು ಹತ್ರ ಒಂದು ದಾಳಿಂಬೆ ತೋಟದಲ್ಲಿದ್ದೀನಿ. ಈ ದಾಳಿಂಬೆ ತೋಟ ಏನದಲ್ಲ ಹೆಚ್ಚು ಕಡಿಮೆ ನಾಟಿ ಮಾಡಿ ಏನದಲ್ಲ 18ರಿಂದ 19 ತಿಂಗಳ ಗಿಡ ಅದು. ಬಟ್ ಈ ತೋಟದ ವಿಶೇಷ ಏನಂತಂದರೆ, ನಾವು ಕರೆಕ್ಟಾಗಿ ಏನು ಮಾಡ್ಕೊಂಡಿದ್ದೀವಿ, ಸಿಂಗಲ್ ಸ್ಟೆಮ್ ರೆಡಿ ಮಾಡ್ಕೊಂಡಿದ್ದೀವಿ. ಹೌದಾ? ಆ ಸಿಂಗಲ್ ಸ್ಟೆಮ್ ಯಾವ ರೀತಿ ರೆಡಿ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತಿರ್ತೀನಿ. ನೋಡಿ, ಬಡ್ಡಿಯಿಂದ ಏನಾದರೂ ಮೇಲುಗಡೆ ತಾನೆ ಏನಾದರೂ ಬರೀ ಒಂದು ಸಿಂಗಲ್ ಸ್ಟೆಮ್. ಪ್ರತಿಯೊಂದು ಗಿಡನೂ ಚೆಕ್ ಮಾಡ್ಕೊಳ್ಳಿ. ಈ ಗಿಡನೂ ನೋಡಿ, ಇಲ್ಲಿ ಹಿಡ್ಕೊಂಡು ಏನದಲ್ಲ ಪೂರ್ತಿ ಇಲ್ಲಿ ತನಕ ಗಿಡ ಏರ್ಸ್ಕೊಂಡಿದ್ವಿ. ಇದೇನು ತಂತಿ ಅಂತ ತೊಗೊಂಡಿದ್ದೀವಲ್ಲ, ಒಂದು 2-2.5 ಫೀಟ್ ಏನದಲ್ಲ ಒಂದು ತಂತಿ ಹಾಕೊಂಡಿದ್ದೀವಿ. ಈ ತಂತಿ ತನಕ ಏನದಲ್ಲ ನಾವು ಸಿಂಗಲ್ ಸ್ಟೆಮ್ ತೊಗೊಂಡಿದ್ದೀವಿ. ಹೌದಾ? ಇಲ್ಲಿ ತನಕ ಸಿಂಗಲ್ ಸ್ಟೆಮ್ ತೊಗೊಂಡು ಏನು ಮಾಡ್ತೀವಿ, ಇಲ್ಲಿ ನಾವು ಏನು ಮಾಡ್ತೀವಿ, ಬ್ರಾಂಚಸ್ ರೆಡಿ ಮಾಡ್ಕೊಂಡಿದ್ದೀವಿ. ಹೌದಾ? ಬ್ರಾಂಚಸ್ ಏನದಲ್ಲ ಇಲ್ಲಿ 2-2.5 ಫೀಟಿಗೆ ಒಂದು ತಂತಿ ಇದೆ. ಆಮೇಲೆ ಇಲ್ಲಿ 4 ಫೀಟಿಗೆ ಒಂದು ತಂತಿ ಬಂದದು. ಆಮೇಲೆ ಇಲ್ಲಿ ಏನದಲ್ಲ ಇಲ್ಲಿ ಬ್ರಾಂಚಸ್ ಮಾಡ್ಕೊಳ್ಳೋದು. ಮೇಲ್ಗಡೆ ಹೋದಂತೆ ಏನಂದ್ರೆ ಇನ್ನೊಂದು ಇಲ್ಲಿ 6-6 ಫುಟಿಗೆ ಏನದಲ್ಲ ಒಂದು ತಂತಿ ಇದೆ. ಈ ತಂತಿಯೂ ಏನದಲ್ಲ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಏನದಲ್ಲ ಇದ್ರ ಮೇಲ್ಗಡೆ ಬರ್ತದೆ ಗಿಡ. ಈ ಗಿಡ ಏನದಲ್ಲ ಪೂರ್ತಿ ಇಲ್ಲಿ ತಳ ಹಿಡ್ಕೊಂಡು ಇಲ್ಲಿ ಮಿಡ್ ಒಂದು, ಆಮೇಲೆ ಮೇಲ್ಗಡೆ ಫೈನಲ್ ಇದು ಅಂದ್ರೆ 6-6 ಫೀಟ್ಗೆ ಏನದಲ್ಲ ಇದ್ರ ಮೇಲ್ಗಡೆ ಏನದಲ್ಲ ನಾವು ಬ್ರಾಂಚಸ್ ರೆಡಿ ಮಾಡ್ಕೊತಿರ್ತೀವಿ. ಇಲ್ಲಿವರೆಗೆ ಏನದಲ್ಲ ಇಷ್ಟು ಗಿಡ ಬೆಳೆಸ್ಕೊಂಡಿದ್ದೀವಿ. ಇವಾಗ ಪ್ರತಿಯೊಂದು ಕಡ್ಡಿ ನೋಡ್ಕೊಳ್ಳಿ. ಇದು ಇವತ್ತು ಏನದಲ್ಲ ಚಾಟ್ನಿ ತೊಗೊತಾ ಇದ್ದಾರೆ, ಚಾಟ್ನಿ ಏನದಲ್ಲ ಹೊಡಿತಾ ಇದ್ದಾರೆ. ಆಗಲೇ ಏನದಲ್ಲ ರನ್ನಿಂಗ್ ಒಳಗದ. ನಾವು ಚಾಟ್ನಿ ಏನದಲ್ಲ ಭಾಳ ಗುಂಜನು ಇಟ್ಟಿರಲಿಲ್ಲ. ಗಿಡ ಅಗ್ದಿ ಕ್ಲಿಯರ್ ಏನದಲ್ಲ ಪೂರ್ತಿ ಏನದಲ್ಲ ಪ್ರತಿಯೊಂದು ಗಿಡ ಏನದಲ್ಲ ಅಗ್ದಿ ಕ್ಲೀನ್ ಮಾಡ್ಕೊಂಡಿದ್ವಿ. ಇವಾಗ ನಾವು ಸದ್ಯಕ್ಕೆ ಯಾವ ರೀತಿ ಚಾಟ್ನಿ ತೊಗೊಳ್ತೀವಿ ಅಂದರೆ, ಬರೀ ನೋಡಿ ಇಲ್ಲಿ ಬರೀ ತುದಿತಿದ್ದು ಹೊಡ್ಕೊಂಡ್ಬಿಡು. ಪ್ರತಿಯೊಂದಕ್ಕೆ ಏನದಲ್ಲ ಕತ್ರಿ ಆಡಿಸ್ಬೇಕು. ಪ್ರತಿಯೊಂದು ಏನು ಬರ್ತಿದ್ದಾವಲ್ಲ, ಆಮೇಲೆ ಒಳಗಡೆ ಗುಂಜು ಏನದಲ್ಲ, ಗುಂಜು ಅಂತೂ ಇಟ್ಟೇ ಇಲ್ಲ ನಾವು. ಅಗ್ದಿ ಏನದಲ್ಲ ಗಿಡ ಸಣ್ಣ ಕೈ ಮೇಲ್ಗಡೆ ಅಂತ ಏನದಲ್ಲ ನಾವು ಪೂರ್ತಿ ಏನದಲ್ಲ ಕ್ಲೀನಾಗಿ ಏನದಲ್ಲ ಇಟ್ಕೊಂಡು ಬಂದಿದ್ದೀವಿ ಗಿಡ. ಹೌದಾ? ಅವರು ಮೇಂಟೆನೆನ್ಸ್ ಏನದಲ್ಲ ಭಾಳ ಸಿಸ್ಟಮೆಟಿಕ್ ಮಾಡಿದ್ದಾರೆ. ಅಗ್ದಿ ಏನದಲ್ಲ ಅಗಿ ಹಚ್ಚೋದು ಹಿಡ್ಕೊಂಡು ಪ್ರತಿಯೊಂದು ಇವು ಕಡ್ಡಿ ತಯಾರು ಮಾಡ್ಕೊಂಡು ಏನದಲ್ಲ ಅಗ್ದಿ ಸಿಸ್ಟಮೆಟಿಕ್ ಮಾಡಿದ್ದಾರೆ. ನೋಡಿ, ಪ್ರತಿಯೊಂದು ಗಿಡನೂ ಚೆಕ್ ಮಾಡ್ಕೊಳ್ಳಿ ನೀವು. ಎಲ್ಲನೂ ಏನದಲ್ಲ ಪ್ರತಿಯೊಂದು ಸಿಂಗಲ್ ಸ್ಟೆಮ್ಮು. ಸಿಂಗಲ್ ಸ್ಟೆಮ್ ಗಿಡ ಕೆಲವೊಂದು ಜನ ಕೇಳ್ತಿದ್ರು ನನಗೆ, ಸರ್ ಸಿಂಗಲ್ ಸ್ಟೆಮ್ ಗಿಡ ಹೆಂಗೆ ಬೆಳೆಸ್ಬೇಕು, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಹೌದಾ? ಅದಕ್ಕೆ ಏನದಲ್ಲ ಇವತ್ತೇನದಲ್ಲ ಈ ವಿಶೇಷ ವಿಡಿಯೋದಲ್ಲಿ ಏನದಲ್ಲ ತಮಗೆ ಏನದಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಗಿಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಸೈಡ್ ಏನದಲ್ಲ ಎಂಗಲ್ ನೋಡ್ಕೊಳ್ಳಿ ಯಾವ ಟೈಪ್ ಮಾಡಿದ್ದಾರೆ ಅವರು. ಹೌದಾ? ಇಲ್ಲಿ ಏನದಲ್ಲ ಒಂದು ಎಂಗಲ್ ಹಾಕ್ಕೊಂಡು ಏನು ಮಾಡಿದ್ದಾರೆ, 1, 2, 3 ಇವು ಪಟ್ಟಿ ಹಾಕ್ಕೊಂಡಿದ್ದಾರೆ. ಪಟ್ಟಿ ಏನದಲ್ಲ ಇವು ಒಂದು 3 ಫುಟ್ಟಿನ ಪಟ್ಟಿ ಅದಾವೆ. ಇವು ಪಟ್ಟಿ ಹಾಕ್ಕೊಂಡು ಇಲ್ಲಿ ಏನದಲ್ಲ ತೂತು ಹಾಕ್ಕೊಂಡು ಇವು ತಂತಿ ಏನದಲ್ಲ ಅದ್ರ ಒಳಗಡೆ ತೊಗೊಂಡಿದ್ದಾರೆ. ಈ ಟೈಪ್ ಅನ್ನೋದಲ್ಲ ಮಾಡ್ಕೋಬೋದು. ಅದರಂತೆ ಇವತ್ತೇನದಲ್ಲ ಈ ಒಂದು ತೋಟ ಏನದಲ್ಲ ಪೂರ್ತಿ ನಾವು ಆರ್ಗ್ಯಾನಿಕ್ ಒಳಗಡೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಹೇಳೋದೇ ಬರೀ ಆರ್ಗ್ಯಾನಿಕ್ ಬಗ್ಗೆನೇ. ಹೌದಾ? ಆರ್ಗ್ಯಾನಿಕ್ ಯೂಸ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ, ಅಜೋಸ್ಪಿರ್ಲಮ್, PSB, KMB, ಆಮೇಲೆ ಸೂಡೋಮೋನಾಸು, ಬ್ಯಾಸಿಲಸ್ಸು, ಅದರಂತೆ ಟ್ರೈಕೋಡ್ರಮಾ, ಪ್ಯಾಸ್ಲೋಮೈಸಿಸು, ಬೆವೇರಿಯಾ, ಲೆಕಾನಿಶಿಲಿಯಮ್, ಈ ಥರ ಏನು ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ, ಇದೇ ಬ್ಯಾಕ್ಟೀರಿಯಾಗಳ ಮುಖಾಂತರ ಏನದಲ್ಲ ನಾವು ಡ್ರಿಪ್ ಮುಖಾಂತರ ಏನದಲ್ಲ ಸ್ಟೆಪ್ ಬೈ ಸ್ಟೆಪ್ ಏನೋ ನಾವು ಕೊಡ್ತಾ ಹೋಗ್ತಿರ್ತೀವಿ. कैनोपी ये कैनोपी अबव 4 फीट कैनोपी कर रहे हैं ये प्लाट का। नीचे प्लॉट। हाँ, इसमें ये ब्रांचिंग को हाँ, इधर होना ज़्यादा। इसमें ये इधर हेवी 4 तो फीट के बाद में स्टेम हार्ड करना पहले वो स्टेम हार्ड करने के स्टेम बाद हार्ड करने के बाद बाकी निकालना ये नया प्लाट हो। नया प्लॉट। इसमें मैं सीख गया बराबर। थोड़ा सा यस यस। प्रॉब्लम क्या है, ये भी मैं पूरा कट किया था, इसका कटिंग में बना। ಅವ್ರೇನು ಹೇಳ್ತಿದ್ದಾರೆ, ಇದೇನು ಇಲ್ಲಿ ನಾವು ಬ್ರಾಂಚಸ್ ತೊಗೊಂಡಿದ್ದೀವಲ್ಲ, ಈ ಬ್ರಾಂಚಸ್ ಏನದಲ್ಲ ಅದು ಇನ್ನೊಂದು ಕೆಳಗಡೆ ಪ್ಲಾಟ್ ಇದೆ ಇಲ್ಲಿ. ಕೆಳಗಡೆ ಇಲ್ಲೊಂದು ಪ್ಲಾಟ್ ಇದೆ ನೋಡಿ, ಅದನ್ನು ಸಿಂಗಲ್ ಸ್ಟೆಮ್ಮೇ ತೊಗೊತಾ ಇದ್ದೀವಿ. ಆ ಸ್ಟೆಮ್ಮಿಗೆ ಏನಂತಿದ್ರು ಅವರು, ಇಲ್ಲಿವರೆಗೆ ಏನದಲ್ಲ ಬರೀ ಒಂದು ಸಿಂಗಲ್ ಸ್ಟೆಮ್ಮೇ ಬೆಳೆಸ್ಕೊಂಡು ಬರೋದು. ಅದು ಸ್ಟೆಮ್ ಏನಾದ್ರು ಬಡ್ಡಿ ಐತಲ್ಲ, ಸ್ಟೆಮ್ ಏನದಲ್ಲ ಪೂರ್ತಿ ಇಲ್ಲಿವರೆಗೆ ಬೆಳೆಸ್ಕೊಂಡು ಇಲ್ಲಿ ಮೇಲ್ಗಡೆ ಏನಾದ್ರು ಬ್ರಾಂಚಸ್ ಮಾಡ್ಕೊಳ್ಳೋದು ಅಂದ್ರೆ ಅದೊಂದು ಪ್ಲಾಂಟೇಶನ್ ಬೇರೆ. ಅದೊಂದು ಏನಾದ್ರು ರೆಡಿ ಮಾಡ್ಕೊತಾ ಇದ್ದಾರೆ. ಮತ್ತು ಈ ಪ್ಲಾಟಿಗೆ ಏನಂದ್ರೆ ಇಲ್ಲೇ ಚಾಟ್ನಿ ತೊಗೊತಾ ಇದ್ದಾರೆ. ಬಟ್ ಚಾಟ್ನಿ ತೊಗೋಬೇಕು ಹೆಂಗಂತಂದರೆ, ಪ್ರತಿಯೊಂದಕ್ಕೆ ಏನಾದ್ರು ತುದಿ ಹೊಡಿತಾ ಹೋಗ್ಬೇಕು. ಮುಳ್ಳು ಏನದಲ್ಲ ಪ್ರತಿಯೊಂದು ಏನದಲ್ಲ ತೆಗಿತಾ ಹೋಗ್ತಾ ಇರಬೇಕು. ಅಗ್ದಿ ಏನದಲ್ಲ ಕ್ಲೀನಾಗಿ ಏನದಲ್ಲ ಚಾಟ್ನಿ ಮಾಡ್ತಾಯಿದ್ದಾರೆ. ನೋಡ್ಕೊಳ್ಳಿ, ಪ್ರತಿಯೊಂದು ಕಡ್ಡಿ ಏನದಲ್ಲ ಅಗ್ದಿ ಸಿಸ್ಟಮೆಟಿಕ್ ರೆಡಿ ಆಗೈತೆ. ಹೌದಾ? ಫ್ಲವರಿಂಗ್ ಬರೋಕೆ ಏನದಲ್ಲ ಯಾವ ರೀತಿ ನಮ್ಗೆ ಕಡ್ಡಿಗಳು ಬೇಕಲ್ಲ, ಆ ರೀತಿ ಏನದಲ್ಲ ಪೂರ್ತಿ ಕಡ್ಡಿ ರೆಡಿ ಆಗಿಬಿಟ್ಟು ನಾವು ಆರ್ಗ್ಯಾನಿಕ್ ಕಲ್ಚರ್ ರೆಡಿ ಮಾಡ್ಕೊತಾ ಇದ್ದೀವಿ. ಈ ಆರ್ಗ್ಯಾನಿಕ್ ಕಲ್ಚರ್ ರೆಡಿ ಮಾಡ್ಕೋಬೇಕಂದ್ರೆ ನಾವು ಏನೇನು ರಾ ಮಟೀರಿಯಲ್ ಬೇಕು ಅನ್ನೋದ್ರ ಬಗ್ಗೆ ಏನದಲ್ಲ ನಿಮ್ಮ ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ. ಬಟ್ ಇದು ಏನದಲ್ಲ 1500 kg ಏನದಲ್ಲ ಆರ್ಗ್ಯಾನಿಕ್ ಕಲ್ಚರ್ ನಾವು ರೆಡಿ ಮಾಡ್ತಾ ಇದ್ದೀವಿ. ಎಷ್ಟು? 1500 kg. 1500 kg ಅಂತಂದರೆ ಇದರೊಳಗಡೆ ಏನು ಮಾಡ್ತೀವಿ ನಾವು, ಕಾಂಪೋಸ್ಟ್ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಏನಲ್ಲ ಒಂದು 500 kg. ಅದ ನಂತರ ಏನದಲ್ಲ ಬೇವಿನ ಹಿಂಡಿ, ಪ್ಯೂರ್ ಇರ್ತಕ್ಕಂಥದ್ದು ಬೇವಿನ ಹಿಂಡಿ ಒಂದು 500 kg.
ಆಮೇಲೆ ವರ್ಮಿ ಕಾಂಪೋಸ್ಟ್ ಎರೆಹುಳದ ಗೊಬ್ಬರ ಅದೊಂದು 500 kg ಅನ್ನೋದ್ರಲ್ಲಿ ಇದ್ರ ಜೊತೆ ಏನದಲ್ಲ ಪೂರ್ತಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ಹೌದಾ? ಈಗ ಆಲ್ರೆಡಿ ಏನದಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಮಿಕ್ಸ್ ಮಾಡಿ ಏನದಲ್ಲ 3 ಗೊಬ್ಬರ ಏನದಲ್ಲ ಮಿಕ್ಸ್ ಹಾಕಬೇಕು. ಮಿಕ್ಸ್ ಆದ ನಂತರ ಏನು ಮಾಡಬೇಕು, ಇದಕ್ಕೆ ಸ್ವಲ್ಪ ಏನದಲ್ಲ ನಾವು ನೀರು ಹೊಡಿತೀವಿ. ಈಗ ಸ್ವಲ್ಪ ನೀರು ಹೊಡೆದು ಮತ್ತೆ ಏನದಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹೊಡೆದು ಮಿಕ್ಸ್ ಆದ ನಂತರ ಏನು ಮಾಡ್ತೀವಿ, ತದನಂತರ ಏನದಲ್ಲ ಅವು ಬ್ಯಾಕ್ಟೀರಿಯಾ ಏನದಲ್ಲ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಇದು ಒಟ್ಟು ಸುರಿ ಬಿಟ್ಟಿದ್ರೆ ಸುರಿ ಬಿಟ್ರೆ ಇವೆಲ್ಲ ಬ್ಯಾಕ್ಟೀರಿಯಾಗಳು ಏನು ಮಾಡೋದು, ಬ್ಯಾರಲ್ದಲ್ಲಿ ಪೂರ್ತಿ ಎಲ್ಲ ಏಳು ಬ್ಯಾಕ್ಟೀರಿಯಾ ಏನದಲ್ಲ ಸುರು ಕೊಡೋದು. ಇದು 300 kgಗೆ 3 ಲೀಟ್ರ್ ಬ್ಯಾಕ್ಟೀರಿಯಾ. 3 ಅಂದ್ರೆ 7 ಥರ ಏನು ಬ್ಯಾಕ್ಟೀರಿಯಾ ಇದಾವಲ್ಲ, ಎಲ್ಲ 3 ಲೀಟ್ರ್ ಅಂದ್ರೆ 300 kgಗೆ ಹಾಕಬೇಕು. ಹೌದಾ? ಈಗ ಏನದಲ್ಲ ನಾವು ಎಲ್ಲ 10 ಲೀಟ್ರ್ ತೊಗೊಂಡಿದ್ದೀವಿ. 2ರಿಂದ 3 ಲೀಟ್ರ್ ಅಂದರೆ 10 ಲೀಟ್ರ್ ಬರುತ್ತೆ. ತೊಗೊಂಡು ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಗೊಬ್ಬರ ಆ್ಯಡ್ ಮಾಡ್ತೀವಿ. ಆಗಲೇ ಹೇಳಿದ ಪ್ರಕಾರ ಏನದಲ್ಲ ಈ ಒಟ್ಟು ಏನು ನಾವು ಗೊಬ್ಬರ ಮಿಕ್ಸ್ ಮಾಡ್ಕೊಂಡಿವಲ್ಲ, ಇದು ಪೂರ್ತಿ ಮೊದಲು ಚೆಂದಾಗಿ ನೀರು ಹೊಡ್ಕೋಬೇಕು. ನೀರು ಹೊಡೆದ ನಂತರ ಏನು ಮಾಡೋದು, ಅದಕ್ಕೆ ಎಲ್ಲ ಕಡೆ ಪೂರ್ತಿ ಏನದಲ್ಲ ನೀರು ತೋಯಿಸ್ಕೊಂಡು ತದನಂತರ ಏನದಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಆ ಮಿಕ್ಸ್ ಮಾಡೋದನ್ನು ನಿಮ್ಗೆ ಪೂರ್ತಿ ಏನದಲ್ಲ ವಿಡಿಯೋದಾಗ ಏನದಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತಿರ್ತೇನೆ. ಇದೇನೋ ಮೊದಲೇನೋ ಪೂರ್ತಿ ನೀರು ಹೊಡ್ಕೋಬೇಕೆಲ್ಲ, ನೀರು ಹೊಡೆದು ಮಿಕ್ಸ್ ಮಾಡ್ಬೇಕು. ನೋಡಿರಿ, ನಾವು ಏನು ಮಿಕ್ಸ್ ಮಾಡ್ತಿರ್ತಿರ್ತೇವಲ್ಲ, ಆ ಮಿಕ್ಸ್ ಮಾಡೋದು ಅತಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈಗ ನೀರೇನದಲ್ಲ ಹೊಡೆದೀವಿ ಚೆಂದಾಗಿ ಮಿಕ್ಸ್ ಮಾಡೋದು. ಅಂದ್ರೆ ಭಾಳ ಇದು ನೀರನ್ನು ಜಾಸ್ತಿ ಆಗಬಾರ್ದು. ಪೂರ್ತಿ ಏನದಲ್ಲ ತೇವಾಂಶ ಏನದಲ್ಲ ಅಷ್ಟೇ ಹಸಿ ಆಗ್ಬೇಕು. ಅಂದ್ರೆ ಗೊಬ್ಬರಕ್ಕೆ ಏನದಲ್ಲ ಹಸಿ ಆಗ್ಬೇಕು. ಇವು ಬ್ಯಾಕ್ಟೀರಿಯಾಗಳು ಏನದಾವಲ್ಲ, ಆಮೇಲೆ ನಾವೇನು ಮಾಡ್ತಿರ್ತೀವಿ, ಇದ್ರಾಗ ಆ್ಯಡ್ ಮಾಡ್ಕೊಂಡ್ರೆ ಬ್ಯಾಕ್ಟೀರಿಯಾ ಉಳಿಬೇಕು ಬದುಕಬೇಕು ಅಂತಂದರೆ ನಾವು ಸ್ವಲ್ಪ ನೀರು ಅದು ಗೊಬ್ಬರ ಹಸಿ ಮಾಡ್ಕೋಬೇಕಾಗ್ತದೆ. ಹಸಿ ಮಾಡಿಕೊಂಡು ಈಗ ನೋಡಿರಿ, ಈಗ ಪೂರ್ತಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ, ನೀರು ಹೊಡೆದು ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಆದ ನಂತರ ನಾವೇನು ಮಾಡ್ತೀವಿ, ಇವೇನು ಡ್ರಮ್ ಒಳಗೇನು ರೆಡಿ ಉಟ್ಟು ಹಾಗೆ ಇಟ್ಟಿದ್ದೀವಲ್ಲ ಎಲ್ಲ ಬ್ಯಾಕ್ಟೀರಿಯಾಗಳು, ಆ ಬ್ಯಾಕ್ಟೀರಿಯಾ ಏನದಲ್ಲ ಇದು ಪೂರ್ತಿ ಎಲ್ಲ ಕಡೆ ಹೋಗಂಗೆ ಅದೇನು ಗೊಬ್ಬರ ಏನು ಮಿಕ್ಸ್ ಮಾಡಿ ಇಟ್ಟಿವಲ್ಲ ಎಲ್ಲ ಕಡೆ ಹೋಗಂಗೆ ಏನದಲ್ಲ ಬಕೆಟ್ ತೊಗೊಂಡು ಏನದಲ್ಲ ಪೂರ್ತಿ ಎಲ್ಲ ಕಡೆ ಸುರುಕೋಬೇಕು. ಹೌದಾ? ಹಾಕ್ರಿ, ಅಲ್ಲಿ ಮುಂದೆ ಹಾಕ್ರಿ, ಮುಂದೆ ಮುಂದೆ ಒಬ್ರು ಹೋಗ್ರಿ, ಈ ಕಡೆ ಒಬ್ರು ಹಾಕ್ರಿ, ಆ ಕಡೆ ಒಬ್ರು ಹಾಕ್ರಿ, ಹಿಂಗೆ ಕಂಟಿನ್ಯೂ ಮಾಡಿರಿ. ಅಣ್ಣ ಅಂತೂ ಒಂದು ಬುಟ್ಟಿ ತೊಗೊಂಡಾನ, ಬುಟ್ಟಿಲಿ ಹಾಕಾತಾನ. ಈ ಅಣ್ಣ ಬಕೆಟ್ ತೊಗೊಂಡಾನ. ಆಮೇಲೆ ಇದು ಸುರುವುದು ನೀರು ಹಾಕೋದು ಇದು ಬರ್ತೈತಿ ಗೊತ್ತಾನ, ಅವರು ತೋಟದ ಮಾಲೀಕರು ಮತ್ತೆ ತಂದು ಕೊಟ್ಟರು. ಈಗ ನೋಡಿ, ಇದು ಈ ಥರ ಏನೋ ಕರೆಕ್ಟ್ ಹೋಗುತ್ತೆ. ಅದು ಅಂದ್ರೆ ಜಾಸ್ತಿನೂ ಬೆಳಂಗಿಲ್ಲ, ಸೈಡಿಗೆ ಏನದಲ್ಲ ಅಗದಿ ಹಿಂಗೆ ಶುರು ಮುಂದೆ ಏನದಲ್ಲ ಒಮ್ಮೆ ದಬಕ್ನೆ ಬೀಳ್ತಿರ್ತದೆ. ಈ ಥರ ಇದರಲ್ಲೇ ಬಕೆಟ್ ಸಿಸ್ಟಮ್ ಇದು ಐತಲ್ಲ ನೀರು ಹಾಕೋದು, ಅದನ್ನು ತೊಗೊಂಡು ಸುತ್ತ ರೌಂಡ್ ಎಲ್ಲ ಹಾಕ್ತಿದ್ದಾರೆ. ಇದು ಒಟ್ಟು ಏನದಲ್ಲ ಅದು ಒಂದು ಬ್ಯಾರಲ್ ಪೂರ ಇದ್ರಾಗ ಖಾಲಿ ಮಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಈಗ ಏನದಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು. ಅಗದಿ ಸ್ವಲ್ಪ ಕಡಿಬೇಕು ಸನಿಕೆ ತೊಗೊಂಡು, ಅಂದ್ರೆ ಕಡ್ದಾಗ ಏನಂದ್ರೆ ಚೆಂದಾಗಿ ಮಿಕ್ಸ್ ಆಗ್ತೈತಿ ಅದು. ಒಮ್ಮೆ ನಾವು ದಬ ಕಡಿದ್ರೆ ಏನದಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ. ಯಾಕಂದ್ರೆ ನೋಡಿರಿ, ಈ ಥರ ಏನದಲ್ಲ ಸಣ್ಣಗೆ ಏನದಲ್ಲ ಕಟ್ ಮಾಡ್ಕೋಬೇಕು, ಅಂದ್ರೆ ಮಿಕ್ಸ್ ಚೆಂದ ಆಗ್ತದೆ. ನಾವು ಒಮ್ಮೆ ಹಿಂಗೆ ಪೂರ್ತಿ ಹಿಂಗೆ ಒಂದೊಂದು ಫೂಟ್ ಒಮ್ಮೆ ಸನಿಕೆಲೆ ಹೊಡೆದೇವು ಅಂದ್ರೆ ಅದು ಚೆಂದ ಮಿಕ್ಸ್ ಆಗಿಲ್ಲ. ನಾವು ಜಾಸ್ತಿ ತೊಗೊಬೇಡ್ರಿ, ಜರ ಇನ್ನಾಗೇನ ಕಟ್ ಮಾಡಿದ್ರೆ ಆ ಥರ ಕಟ್ ಮಾಡಿರಿ. ಆಯ್ತು, ಇದೆಲ್ಲ ಮಿಕ್ಸ್ ಆದ ನಂತರ ಏನು ಮಾಡಬೇಕು ನೋಡಿ, ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಹಸಿ ಕಮ್ಮದ, ಅಂದ್ರೆ ಇನ್ನೊಂದು ಸ್ವಲ್ಪ ಒಣಗದ. ಇವಾಗ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಇನ್ನೊಂದು ನೀರು ಹೊಡ್ಕೊಳ್ಳೋದು. ಫಸ್ಟಿಗೆ ನೀರು ಹೊಡೆದು ಮಿಕ್ಸ್ ಮಾಡಿವಿ, ತದನಂತರ ಬ್ಯಾರಲ್ದಾಗ ಔಷಧ ಬ್ಯಾಕ್ಟೀರಿಯಾ ಮಿಕ್ಸ್ ಮಾಡಿದ್ದು ಅದನ್ನು ನೀರು ಹಾಕ್ತೀವಿ. ಇದಿಷ್ಟು ಹಾಕಿದ್ರು ಇನ್ನೊಂದು ಸ್ವಲ್ಪ ಮೈಸರ್ ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ನೀರು ಹೊಡ್ಕೋಬೇಕು. ನೀರು ಹೊಡೆದ ನಂತರ ಫಸ್ಟ್ ಕ್ಲಾಸ್ ಏನದಲ್ಲ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ಬೇಕು ನೀವು, ಅಗಲಿಗೆ 3 ಫೂಟ, ಎತ್ತರಿಗೆ 1 ಫೂಟ ಬೆಡ್ ತಯಾರು ಮಾಡ್ಕೊಳ್ಳೋದು. ಬೆಡ್ ತಯಾರು ಮಾಡ್ಕೊಂಡು ಉದ್ದಿಗೆ ಅಷ್ಟೇ ಆಗಲಿ ಅದು. ಬೆಡ್ ತಯಾರು ಮಾಡ್ಕೊಂಡು ಏನು ಮಾಡ್ಬೇಕು ನೀವು, ಅದ್ರ ಮೇಲ್ಗಡೆ ಏನದಲ್ಲ ಗೋಣಿ ಚೀಲ ಅನ್ನೋದು ತೋಯಿಸ್ಕೆ ಮ್ಯಾಲೆ ಮುಚ್ಚಿಬಿಡೋದು. ಮುಚ್ಚಿದ ನಂತರ ಏನು ಮಾಡಬೇಕು, 3ನೇ ದಿನಕ್ಕೆ ಏನದಲ್ಲ ಮತ್ತೆ ನೀವು ಗೋಣಿ ಚೀಲ ತೆಗೆದು ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2 ಬಕೆಟ್ ನೀರು ಹೊಡೆದು ಮತ್ತೆ ಗೋಣಿ ಚೀಲ ಮತ್ತೆ ತೋಯಿಸ್ಕೆ ಮುಚ್ಚಿಬಿಡೋದು. ತದನಂತರ 7ನೇ ದಿನಕ್ಕೂ ಸೇಮ್ ಮಾಡ್ಬೇಕು. ಗೋಣಿ ಚೀಲ ತೆಗೆದು ಮತ್ತೆ ಮಿಕ್ಸ್ ಮಾಡೋದು, ಮತ್ತೆ ಮುಚ್ಚಿಬಿಡೋದು. 9ನೇ ದಿವಸಿಗೆ ಏನದಲ್ಲ ಪರ್ಫೆಕ್ಟಾಗಿ ನಮ್ಗೆ ಆರ್ಗ್ಯಾನಿಕ್ ಕಲ್ಚರ್ ರೆಡಿ ಆಗಿಬಿಟ್ಟಿರ್ತದೆ. 10ನೇ ದಿನಕ್ಕೆ ಏನದಲ್ಲ ಒಂದು ಗಿಡಕ್ಕೆ ನಾವು 2 kg ಕಟ್ತೀವಿ. ಎಲ್ಲಿ ನೀರು ಬೀಳ್ತಾವಲ್ಲ ಅಲ್ಲಿ
ಈ ಕಡೆ 1 kg ಈ ಕಡೆ 1 kg ಕಟ್ಟಿ ಕಂಟಿನ್ಯೂ ನೀರು ಚಾಲು ಮಾಡಿಬಿಡ್ತೀವಿ.